ಅಲ್ಲ, ಸಂಜೆ ಸೂರ್ಯ ಮುಳುಗೋ ಹೊತ್ತಾಯ್ತು. ಲಕ್ಷ್ಮಕ್ಕನ್ ಸಾಯಂಕಾಲ ಕಾಸ್ ತಕೊಂಬತ್ತೀನಿ ಅಂತ ಹೇಳಿದ್ಲು, ಇನ್ನೂ ಬರೀಲಲ್ಲ. ಆ ರಂಗಪ್ಪಣ್ಣ ನೋಡಿದ್ರೆ ಇನ್ನೇನು ಅವಾಗ್ಲೇ ಇವಾಗ್ಲೇ ಬಂದ್ಬಿಡ್ತಾನೆ. ಯಮ್ನ ಇನ್ನ ಬರೀಲಲ್ಲ, ಎಲ್ಕೋದ್ಲು ಯಮ್ನು? ಅವ್ನ ಮಕ ಮುಚ್ಚ ಅವ್ನು ಬಂದ್ರೇನಾ? ಎಲ್ಲಮ್ಮ ಜಯಮ್ಮ ಕಾಸ್ ತಕೊಂಬರಮ್ಮ ಅಂತಾನೆ. ಕಾಸಿಲ್ಲ ರಂಗಪ್ಪಣ್ಣ ಅಂದ್ರೆ ನಡಿ ಕೂಲಿ ಕೆಲ್ಸಕ್ಕ ಅಂತಾನೆ. ಈ ಲಕ್ಷ್ಮಕ್ನು ನಾನು ಸಾಯಂಕಾಲ ತಕೊಂಬರ್ತೀನಿ ನಡಿ ಅಂತ ಹೇಳ್ದವಳು, ಇನ್ನೂ ಬರೀಲಲ್ಲ. ಬಂದ್ಲು ಲಕ್ಷ್ಮಕ್ನು. ಏನ್ಲೇ ಜಯಮ್ಮ, ಮನೆ ಆಚೆಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಏನಿಲ್ಲ ಕಣ್ ಲಕ್ಷ್ಮಕ್ಕ, ನೀನ್ ಸಾಯಂಕಾಲ ಮನೆ ತಕ್ಕ ಬರ್ತೀನಿ ಅಂತಿದ್ದಲ್ಲ, ಅದಕ್ಕೆ ನಿಂತಿದ್ದೆ, ಇನ್ನೂ ಬರೀಲಲ್ಲ ಅಂತ. ಇನ್ ಸ್ವಲ್ಪ ಹೊತ್ತು ನೋಡಿ ನಾನೇ ನಿಮ್ಮಂತಕ್ ಬರ್ತಾ ಇದ್ದೆ ನೋಡು. ನಂಗೆ ಗೊತ್ತಿತ್ತು ನೀನೇ ನಮ್ಮಂತಕ್ ಬರ್ತೀಯ ಅಂತ. ಪಾಪ ನೀನ್ ಯಾಕೆ ಅಷ್ಟು ದೂರ ಬರೋದು ಅಂತ ನಂಗೂ ಈ ಕಡೆ ಒಂದ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾನೇ ತಕೊಂಬನ್ನಿ. ಕಣ್ ಲಕ್ಷ್ಮಕ್ಕ, ಅಯ್ಯಪ್ಪ ನಿನ್ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾನೆ. ಎಲ್ಲಮ್ಮ ಜಯಮ್ಮ ಕಾಶು, ಎಲ್ಲಮ್ಮ ಜಯಮ್ಮ ಕಾಶು ಅಂತಾನೆ. ಅಯ್ಯಪ್ಪ ನೀನ್ ಕಾಶೇ ಕಂಡೇ ಇಲ್ದಾರ ನಂಗೆ ಆಡ್ತಾನೆ ನೋಡು. ಕಾಸಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಇವಾಗ? ದುಡ್ಡು ಅಂದ್ರೆ ಹೆಣನೋ ಬಾಯ್ ಬಿಡ್ತೈತೆ. ಪಾಯಪ್ಪನ ಒಬ್ಬಂಟಿನು ಏನೋ ಕೆಲಸ ಮಾಡಕ್ ಆಗಲ್ಲ ಅಂತ ಕೊಟ್ಟವನೆ. ನಿನ್ ಮಗನ್ ಹಿಂಗ್ ಮಾಡ್ಬಿಟ್ಟು ಓಡೋಗೋನಲ್ಲ. ಅಯ್ಯೋ ಏನ್ ಮಾಡೋದು ಲಕ್ಷ್ಮಕ್ಕ ಅಂತ ಮಗನ್ಕ ಜನ್ಮ ಕೊಟ್ಬಿಟ್ನಿ ನಾನು. ಏ ಜಯಮ್ಮ, ಸಾಕ್ ಸುಮ್ನೆ ಇರು. ನಿಂಕ ನೆನ್ನೆನೆ ಹೇಳೋಣ ಅಂತ ಮಾಡ್ದೆ. ಬೇಡ ನಾನು ರೊಸೆ ಮುಂದೆ ನೀನ್ ಒಬ್ಳೆ ಸಿಕ್ಕಿದಾಗ ಅದಕ್ಕೆ ನಾನೇ ತಕೊಂಬಂದಿದ್ದು, ನಾನೇ ಬರ್ತೀನಿ ನಡಿ ಅಂತ ಹೇಳಿದ್ದು. ನೀನು ಒಂಚೂರು ಹಿಡಿತವಾಗಿ ಖರ್ಚು ಮಾಡ್ಬೇಕಮ್ಮ. ಅಯ್ಯೋ ಲಕ್ಷ್ಮಕ್ಕ, ನಾನು ಏನಂತ ದುಬಾರಿ ಖರ್ಚು ಮಾಡ್ತೀನಿ ನೋಡು. ಅದೇ ಸೀರೆ, ಅದೇ ಜಾಕೆಟ್, ಈ ನೋಡು ಬಳೆಗಳು, ಗಾಜಿನ ಬಳೆಗಳು. ಅದ್ಯಾವುದೋ ಒಂದು ಉಮಾಗೋಲ್ಡ್ ಸಾರ ಬೇರೆ ಹಾಕಿದ್ದೀನಿ. ಅದೇನು ಚಿನ್ನದಲ್ಲ ಹೇಳು, ಉಮಾಗೋಲ್ಡ್. ನಾನು ಇನ್ನೇನು ದುಬಾರಿ ಖರ್ಚು ಮಾಡ್ತೀನಿ ಹೇಳು ನೀನೆ. ಅಲ್ಲ ಕಣ್ಲೆ ಜಯಮ್ಮ, ಅದೇನೋ ಗೆಲ್ತು ಅಂತ ಅವತ್ತು 20,000 ರೂಪಾಯಿ ಸಾಲ ಮಾಡ್ಬಿಟ್ಟು ಊರೆಲ್ಲ ಬಿರಿಯಾನಿ ಅನ್ಸ್ತಲ್ಲ, ಅದು ಬೇಕಿತ್ತ ನಿಂಕ? ಗೆದ್ಕೊಂಡ್ರೆ ಅವ್ರು ಗೆದ್ಕೊಂತಾರಮ್ಮ. ಖುಷಿ ಮಾಡೋರು ಮಾಡ್ತಾರೆ. ಖುಷಿನ ಅದೇನೋ ಅಂತಾರಲ್ಲ ಸೆಲೆಬ್ರೇಟು ಅಂತ, ಅದ್ ಮಾಡೋರು ಮಾಡ್ಕೊಂಡ್ಲಿ. ನಮ್ಮಂತವ್ರಿಗೆಲ್ಲ ಏನಕ್ಕಮ್ಮ ಅದೆಲ್ಲ? ಅಯ್ಯೋ ಲಕ್ಷ್ಮಕ್ಕ, ಅದು RCB ಅದೆಷ್ಟೋ ವರ್ಷದ ಮೇಲೆ ಗೆಲ್ತಲ್ಲ, ಅದಕ್ಕೆ ಖುಷಿಗೆ ಮಾಡ್ಬಿಟ್ಟೆ ನೋಡು. ಖುಷಿಗೆ ಮಾಡಿದೆ. ಇವಾಗ ನಿಮ್ ಕಷ್ಟಕ್ಕೆ ಯಾರಮ್ಮ ಬಂದ್ರು ಕಣ್ ಹೇಳು, ಅದು ನಿಜವೇನು? ನೋಡು ಜಯಮ್ಮ, ಮನೇಲಿ ಹೆಣ್ಣು ಹಿಡಿತವಾಗಿರ್ಬೇಕು, ಆವಾಗಲೇ ಸಂಸಾರ ಸರಿಯಾಗಿ ಹೋಗುದು. ನಿಮ್ಮ ಅತ್ತೆಗ ಏನೋ ಬಿಡು, ಹೆಣ್ಮಕ್ಳಿಗೆ ಏನೋ ಕೊಟ್ಟವಳೆ, ನೀನ್ ಯಾಕೆ ಅಯ್ಯಮ್ಮನ ಮೇಲೆ ಜಿತ್ ಸಾಧ್ಸಕ್ ಹೋಗ್ತೀಯ? ಹೆಣ್ಮಗ್ಳಕ ಅವಳಕ್ಕೂ ಕಷ್ಟ ಅಂತ ಕಷ್ಟಗಳನ್ನ ಕೊಟ್ರಂತಲ್ಲ. ಗಂಡನ ಮನೆನಾಗ ಏನೋ ಕೊಟ್ಟವಳೆ ಬಿಡು. ಹೆಂಗ ನೀನ್ ಇರೋದ್ ನಾನು ಉಳ್ಸ್ಕೊಂಬೋದಾಗಿತ್ತಲ್ಲಮ್ಮ, ಅದನ್ನು ಮಾರಾಕ್ದೆ. ಈ ಅಮ್ಮನೇನು ನಂಗೆ ಕಾಸು ಕೊಡಕ್ ಬಂದವಳ ಇಲ್ಲ ಪಾಠ ಮಾಡಕ್ ಬಂದವಳ? ನೋಡಮ್ಮ, ಇನ್ಮೇಲೆ ನಾ ಒಂಚೂರು ಹಿಡಿತವಾಗಿ ಖರ್ಚು ಮಾಡು. ನೀನೇ ಹಿಂಗಾದ್ರೆ ಮನೆ ಪರಿಸ್ಥಿತಿ ಏನಾಗ್ತದೆ ಹೇಳು? ಲಕ್ಷ್ಮಕ್ಕ, ನಾನು ಅದೊಂದು ಖರ್ಚು ಮಾಡಿದೆ ಅಂದ್ಬಿಟ್ರೆ ನಾನು ಇನ್ನೇನು ಮಾಡಿದ್ನಿ ಹೇಳು? ನಿನ್ನೆ ಹೇಳು. ನಮ್ಮ ಕೈ ಎಷ್ಟೈತೆ? 10 ಎಕರೆ ಐತಾ, 15 ಎಕರೆ ಐತಾ? ನಮ್ಮ ಅತ್ತೆ ಅದ್ರಾಗು ಇರೋ 2 ಎಕರೆನಾಗು ಭಾಗ ಕೊಟ್ಬಿಟ್ಲಲ್ಲ. ಭಾಗ ಕೊಟ್ಬಿಟ್ಟು 1 ಲಕ್ಷ ಸಾಲ ಒರ್ಸಿದ್ಲಲ್ಲ, ನಾನು ಹೆಂಗೆ ತೀರ್ಸ್ಬೇಕು ಹೇಳು? ಆಗ್ಲಿ ನನ್ನ ಗಂಡನ ದುಡಿಯೋನ ಮಾಡೋನ? ಅಷ್ಟೆಲ್ಲ ಜಮೀನು ಬಿಡಿಸ್ಕೊಟ್ಬಿಟ್ಟು ಸಾಲ ಅವಳಿಗೆ ಒರ್ಸ್ಬೇಕಾಗಿತ್ತು, ನಮ್ಗೇನು ಕೊರ್ಸ್ಬೇಕಾಗಿತ್ತು? ಕಣಮ್ಮ ನಿಜವೇನು? ಸಾಲ ಒರ್ಸಿದ್ದು ತಪ್ಪೇ. ಆದ್ರೂ ಗಂಡು ಮಗನು ಹೆಂಗೋ ದುಡ್ಕೊಂಡ್ ತಿಂತಾನೆ ಅನ್ನೋ ಧೈರ್ಯದ ಮೇಲೆ ಒರ್ಸಿರ್ತಾರೆ. ನೀನ್ ಅದನ್ನೇ ಇಟ್ಕೊಂಡು ಹುಡ್ಗಿ ಮೇಲೆ ಜಿದ್ದು ಸಾರಿಸಿದ್ರೆ ಪಾಪ ಅವಳನ್ನ ಯಾರಮ್ಮ ಕರೆಯೋರು ಕಳ್ಸೋರು ಮನೆಗ? ಅಯ್ಯೋ ಲಕ್ಷ್ಮಕ್ಕ, ನಿಂಗೆ ಗೊತ್ತಿಲ್ಲ ಸುಮ್ಮನೆ ಇರು. ಈಗ ನೋಡು, ಮೊನ್ನೆನ ಬಂದವಳೆ ಎಷ್ಟು ಕಾಟ ಕೊಡ್ತಾವಳು ಗೊತ್ತಾ? ಅವಳಕ್ಕೂ ಬ್ಯಾಡ್ತಿದ್ದೆ ಅಮ್ಮಯ್ಯ, ಬರಬೇಕು ಅಮ್ಮನ್ ನೋಡ್ಬೇಕು, ಇಲ್ಲ ಅಣ್ಣನ್ ನೋಡ್ಬೇಕು ಹೋಗ್ಬೇಕು, ಇವೆಲ್ಲ ಏನಕ್ಕೆ ಬೇಕು ಹೇಳೋಳ್ಕ? ಬಿಡು, ನಿಮ್ಮ ಮನೆ ವಿಷಯ ಯಾಕೆ? ಏನೋ ಒಂದು ಬುದ್ಧಿ ಹೇಳೋದು ಹೇಳಿದ್ದೀನಿ. 10,000 ರೂಪಾಯಿ ಕಾಸು ಕೇಳಿದ್ದಲ್ಲ, ತಕೊಂಬಂದಿದ್ದೀನಿ. ನೋಡ್ ಲಕ್ಷ್ಮಕ್ಕ, ನಾನು ಒಂದೇ ಒಂದು ಮಾತು ಕೇಳಿದ್ದು ಪಾಪ ನಿಮ್ಮನ್ನ. ಮನೆ ಗಂಟ ತಂದ್ಕೊಟ್ಟಿದ್ದೀರಾ ಅಮ್ಮಯ್ಯ. 10,000ನ ತಗೊಂಡೋಗಿ ರಂಗಪ್ಪಣ್ಣನ್ ಕೊಡು. ನಂಕ 1-2 ತಿಂಗಳಾಗ ಕೊಡ್ತೀನಿ ಅಂತಲ್ಲ, ಕೊಟ್ಬಿಡು. ಬಡ್ಡಿ ಗಿಡ್ಡಿ ಏನು ಬೇಡ. ನಾನು ನನ್ನ ಸೊಸೆಗೆ ಏನಕ್ಕೆ ಕೊಡ್ಸಕ್ಕಂತ ಇಟ್ಕೊಂಡಿದ್ನಿ. ಅವ್ಳು ಕೇಳಿದ್ನಿ, 1-2 ತಿಂಗಳಲ್ಲಿ ಕೊಡಿಸ್ಲೇನಮ್ಮ, ಜಯಮ್ಮನ್ ಕೊಟ್ಟಿರ್ಲೇನಮ್ಮ ಅಂತ. ಕಣತೆ ಕೊಡು ಅಂತ ಹೇಳಿದ್ಲು. ಹಂಗಾಗಿ ತಂದಿದ್ದೀನಿ. ನಂಗೆ ಬಡ್ಡಿ ಗಿಡ್ಡಿ ಏನು ಬೇಡ, 1-2 ತಿಂಗಳಲ್ಲಿ ವಾಪಸ್ ಕೊಡಮ್ಮ. ಮುಕ್ಕಂಡ್ ಲಕ್ಷ್ಮಕ್ಕ, 2 ತಿಂಗಳು ಬೇಡ, 1.5 ತಿಂಗಳಿನಾಗೆ ವಾಪಸ್ ಕೊಟ್ಬಿಡ್ತೀನಿ ನೋಡು. ಅದಾದ್ರೆ ಇನ್ನೂ ಖುಷಿನೇ ನೋಡು. 1.5 ತಿಂಗಳಿಗೆ ಕೊಡು. ಮಾತ್ರ ಮಿಸ್ ಮಾಡ್ಬೇಡಮ್ಮ. ನಾನು ಏನಕ್ಕೋ ಇಟ್ಕೊಂಡಿದ್ದು ಕಾಸು, ಪಾಪ ನಿನ್ ಕಣ್ಣೀರು ಹಾಕಿದ್ದಕ್ಕೆ ಕೊಟ್ಟಿರೋದು. ಕಣ್ ಲಕ್ಷ್ಮಕ್ಕ, ಆಯ್ತು ಸರಿ, ನಾನು ಇನ್ನು ಬರೋನೆ. ಲಕ್ಷ್ಮಕ್ಕ ಇಲ್ಲೇನ್ ಮಾಡ್ತೈತೆ? ಲಕ್ಷ್ಮಕ್ಕ, ಇಲ್ಲಿ ಗಂಟ ಬಂದು ಅದು ಕಾಸು ಬೇರೆ ತಂದ್ಕೊಟ್ಟಿದ್ಯಾ? ಹಂಗೆ ಹೋಗ್ತೀಯಾ? ನಡಿ ಒಳಕ್ ನಡಿ, ಒಂಚೂರು ಕಾಪಿ ಗೀಪಿ ಕುಡ್ಕೊಂಡು ಹೋಗಿ ಅಂತೆ. ಅಯ್ಯೋ ಬೇಡ ಅಮ್ಮಯ್ಯ, ಇವಾಗ ತಾನೇ ಒಂದು ಮುದ್ದೆ ಉಂಡ್ಕೊಂಬನ್ನಿ, ಹೊಟ್ಟೆ ಏನು ಹಸ್ವಿಲ್ಲ ನಂಗೆ. ಏನ್ ಲಕ್ಷ್ಮಕ್ಕ, ನಿಮ್ದು ಸವಾರಿ ಇತ್ಲಾಗೆ ಬಂದ್ಬಿಟ್ಟೈತೆ, ಏನ್ ಸಮಾಚಾರ? ಏನಿಲ್ಲ ಕಣೆ ಪಾತಿಮ್ಮ, ಸುಮ್ಮನೆ ಬಂದೆ ಕಣೆ ಅಮ್ಮಯ್ಯ. ಅರೆ ನಿಮ್ದಕ್ಕೆ ಸುಮ್ಮನೆ ಬರಕ್ಕೆ ಆಗಲ್ವಲ್ಲ? ನಿಮ್ದಕ್ಕೆ ಎಲ್ಲಿ ಸುಮ್ಮನೆ ಬರ್ತೀರಾ? ನಿಮ್ದಕ್ಕೆ ಮನೆ ತಗನೇ ಇರ್ತೀರಾ? ಇವತ್ತು ಏನೋ ಬಂದಿದ್ದೀರಾ ಅಂದ್ರೆ ಏನೋ ವಿಷಯ ಇರ್ಬೇಕು. ವಿಷಯನೂ ಇಲ್ಲ, ಪಾಶನೂ ಇಲ್ಲ. ಈ ಜಯಮ್ಮನ 10,000 ಸಾಲ ಕೇಳಿದ್ಲ, ಅದಕ್ಕೆ ತಂದ್ಕೊಡೋಣ ಅಂತ ಬಂದೆ ನೋಡು. ಅರೆ ಈ ಜಯಮ್ಮಂದಕ್ಕೆ ದುಡ್ಡು ಕೊಡೋದಂದ್ರೆ ತಿರುಪ್ತಿಗೆ ಉಂಡಿಗೆ ದುಡ್ಡು ಹಾಕ್ತಂಗೆ ಅಲ್ವಾ? ಯಾಕೆ ಹೆಂಗೈತೆ ಮೈಗೆ? ಅರೆ ನಮ್ದಕ್ಕೆ ಏನಾಗಿದೆ, ಚೆನ್ನಾಗೇ ಇದೆ.
ಮುಂದಕ್ಕೆ ತಗೊಂಡಿರೋ ದುಡ್ಡನ್ನ ಯಾವತ್ತಾದ್ರೂ ವಾಪಸ್ಗೆ ಕೊಟ್ಟಿದ್ದೀರಾ ನೋಡಿ ಫಸ್ಟ್. ನೀನ್ ಯಾವಾಗ್ಲೇ ಅಮ್ಮಯ್ಯ ಕೊಟ್ಟಿದ್ಯಾ ಕಾಸು ನಂಕ? ನಾನ್ ಯಾವಾಗ್ಲೂ ಅಮ್ಮಯ್ಯ ನಿನ್ ಕಾಸು ಕೊಡ್ಬೇಕು? ಅರೇ ನಮ್ದಕ್ಕೆ ನಿಮ್ಗೆ ಕೊಟ್ಟಿಲ್ಲ ಕಾಸು. ನಮ್ ಈ ಊರ್ನಾಗೆ ಕೊಟ್ಟಿಲ್ವಾ? ಅವ್ರದಕ್ಕೆ ಒಬ್ರಿಗಾರ ನೀವು ಕಾಸು ವಾಪಸ್ಗೆ ಕೊಟ್ಟಿದ್ದೀರಾ? ಯಾವಾಗ ನೋಡಿದ್ರು ಎಲ್ಲಾರ ಜೊತೆ ಗಲಾಟೆ ಮಾಡ್ಕೊಂಡಿರ್ತೀರಲ್ಲ. ಏನೋ ಪಾಪದೋಳು ಅಂತ ಇದ್ರೆ ಭಾರಿ ಆಗೈತೆ ನಿಂದು. ನಾನ್ ದುಡ್ಡು ತಕೊಂಡಿರೋದು ಕೊಡಕ್ ಗೊತ್ತಿಲ್ಲ, ನೀನ್ ಯಾವಳೆ ಅದನ್ನೆಲ್ಲ ಕೇಳಕ್ಕೆ? ಅರೇ ಯಾವಳಿಗೆ ಇವಳಿಗೆ ಅಂತೆಲ್ಲ ಅನ್ಬೇಡಿ, ನಮ್ದಕ್ಕೆ ಚಿಟ್ಟೆ ಬರ್ತೈತೆ. ಹೋಗ್ಲಿ ಬಿಡೆ ಫಾತಿಮಾ. ಎಲ್ಲಾರ ಬುದ್ಧಿನೂ ಒಂದೊಂದ್ಸಲ ನೋಡ್ತಾ ಇರ್ತಾನೆ. ಈ ಜಯಮ್ಮ ಕಾಸು ಕೇಳೋಳೆ, ಇವಾಗ ಕೊಟ್ಟಿದ್ದೀನಿ, ತಿರ್ಗಾ ವಾಪಸ್ ಕೊಟ್ರೆ ಇನ್ನೊಂದ್ ಕಿತನಂತ ಹುಡ್ತೈತೆ. ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಅರೇ ಇವ್ರು ನಿಮ್ದಕ್ಕೆ ಕಾಸು ವಾಪಸ್ಗೆ ಕೊಡ್ತಾರೆ ಅಂತ ತಿಳಿದಿದ್ದೀರಾ? ಹೋಗ್ಲಿ ಬಿಡು, ಈ ಕಾಸು ಓದಂಗೆ. ನೋಡ್ ಲಕ್ಷ್ಮಕ್ಕ, ನೀನು ಇವಳು ಹೇಳಿದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ. ನಿನ್ ಕಾಸು ನಾನು ಕೊಡ್ತೀನಿ. ಸರಿ ನಮ್ಮಯ್ಯ, ಆಯ್ತು. ನನ್ಗೊಂದು ಸ್ವಲ್ಪ ಕೆಲಸ ಐತೆ, ನಾನು ಓದ್ತೀನಿ. ಕೊಟ್ಬಿಡು ರಂಗಪ್ಪಣ್ಣನ ಕಾಸನ್ನ. ಸರಿ ಹೋಗಿಪ್ಪ. ನೋಡ್ಲೆ ಫಾತಿಮಾ, ನಿಂದು ಭಾರಿ ಅತಿ ಆಯ್ತು. ನಿನ್ನ ಪಾಡಕ್ ನಿನ್ ಬಾಯಿ ಮುಚ್ಕೊಂಡಿದ್ರೆ ಸರಿ. ನಮ್ದಕ್ಕೆ ಏನ್ ಮಾಡಿದ್ರಿ? ಇದ್ದಿದ್ದು ಇದ್ದಂಗೆ ಹೇಳ್ರಿ, ಎದ್ ಬಂದು ಎದಕ್ಕೆ ಹೋದ್ರಂತೆ, ಹಂಗಾಯ್ತು ನಿಮ್ ಕಡೆ. ಅಯ್ಯಯ್ಯಪ್ಪ, ಯಾವಳೆ ಹಂಗನ ಮಾತಾಡ್ಕೊಂಡಾಳ ಆಗೋಗ್ಲಿ. ನಂಗಂತೂ ರಂಗಪ್ಪನಂಗೆ ಕೊಡೋ ಕಾಸು ಸಿಕ್ತು. ಬೀಸದೊಣದಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತು ಅಂತ. ಇದನ್ನ ಕೊಟ್ಬಿಟ್ಟು ಮರ್ಯಾದೆ ಉಳಿಸ್ಕೊಂಡು ಲಕ್ಷ್ಮಕ್ಕನ್ಕ ವಾಪಸ್ ತೀರ್ಸೋ ಬಗ್ಗೆ ನೋಡೋಣ.